ಉದ್ದೇಶಪೂರ್ವಕವಾಗಿ ದಲಿತರು ಎಂಬ ಕಾರಣಕ್ಕೆ ಸಕಲೇಶಪುರ ಪಟ್ಟಣದ ಹೇಮಾವತಿ ಲೇಟ್ ಚಿಕ್ಕಯ್ಯ ಎಂಬುವವರ ಹೆಸರಿನಲ್ಲಿರುವ ತಮ್ಮ ಆಸ್ತಿಯಲ್ಲಿ ಕೆಲ ಕಿಡಿಗೇಡಿಗಳು ಮನೆ ಕಟ್ಟಲು ಅಡ್ಡಿಪಡಿಸಿದ್ದಾರೆ ಎಂದು ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಪುರಸಭೆ 13ನೇ ವಾರ್ಡ್ ಸದಸ್ಯೆ, ಕಾಂಗ್ರೆಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಅನ್ನಪೂರ್ಣೇಶ್ವರಿ ಎಂಬುವವರೇ ನಿರಂತರ ಕಿರುಕುಳ ನೀಡುತ್ತಿದ್ದು, ಕೆಲ ಪ್ರಭಾವಿಗಳ ಕುಮ್ಮಕ್ಕಿನಿಂದ ದಲಿತ ಕುಟುಂಬಕ್ಕೆ ಅಡ್ಡಿಪಡಿಸುತ್ತಿದ್ದಾರೆಂದು ದೂರಿದರು. ಅಧಿಕಾರಿಗಳನ್ನ ಪುರಸಭೆ ಸದಸ್ಯೆ ಅನ್ನಪೂರ್ಣೇಶ್ವರಿ ಶಾಮೀಲು ಮಾಡಿಕೊಂಡು ನಮ್ಮ ಮೇಲೆ ನಿರಂತರ ಜಾತಿ ನಿಂದನೆ, ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ನಮಗೆ ಆಗುತ್ತಿರುವ ತೊಂದರೆ, ದೌರ್ಜನ್ಯ ತಪ್ಪಿಸಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್, ರೂಪಾ ಹಾಗೂ ಇತರರು ಉಪಸ್ಥಿತರಿದ್ದರು. ಸುಮಾರು 120 ಅಡಿಗೂ ಹೆಚ್ಚು ಜಾಗವನ್ನ ಅಕ್ರಮವಾಗಿ ಮಾಡಿ ಅಲ್ಲಿ ಕಟ್ಟಡ ಕಟ್ಟಿದ್ದಾರೆ. ಅಲ್ಲಿ ಏನು ಅನ್ನಪೂರ್ಣೇಶ್ವರಿ ಅವರಿಗೆ ಕಟ್ಟಡ ಕಟ್ಟಕ್ಕೆ ಪರವಾನಗಿ ಕೊಡುವಂತ ಸಂದರ್ಭದಲ್ಲಿ ಕೆಳಗಡೆ ಬಿಲ್ಡಿಂಗ್ ಏನೋ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದನ್ನು ಒಡೆದಾಕಿ ಮೇಲೆ ನೀವು ಕಟ್ಟಡ ಕಟ್ಟಬೇಕು ಅಂತೇಳಿ ಪರವಾನಗಿ ಕೊಟ್ಟಾರೆ. ಆದರೆ ಇವರು ಕೆಳಗಡೆ ಏನು ಒತ್ತುವರಿ ಮಾಡ್ತಂತ ಸರ್ಕಾರಿ ಜಾಗವನ್ನ ಸೆಟ್ ಬ್ಯಾಕ್ ಕೊಡ್ತಾರೆ ಏನ್ ಮಾಡಿದ್ರು ಅದನ್ನೇನು ತೆಗೆದಂಗೆ ಮೇಲೆ ಮನೆ ಕಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಒಬ್ರು ದಲಿತರು ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಹೇಮಾವತಿ ಮನೆ ಕಟ್ಟಕ್ಕೆ ಎಲ್ಲಾ ಅಕ್ರಮ ಕಟ್ಟಿರತಕ್ಕಂಥವ್ರು ಇವರು ಅದು ಇಲ್ಲ ಸಲ್ಲದ ಆರೋಪ ಮಾಡಿ ಹೇಮಾವತಿ ಅವರಿಗೆ ತುಂಬಾ ಕಿರುಕುಳ ಕೊಡ್ತಾರೆ. ಅವರು ಇವತ್ತು ಪಾಪ ಪಾರ್ಶ್ವವಾಯು ಆಗಿ ಇವತ್ತು ಮನೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ. ಬಹಳ ಅನಾರೋಗ್ಯದಿಂದ ಪಡುತ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಪೊಲೀಸ್ ಇಲಾಖೆ ದೂರು ಸಲ್ಲಿಸಿದರೆ FIR ಮಾಡಿದ್ದಾರೆ ಅವ್ರ ಮೇಲೆ. ಇದುವರೆಗೂ ಕೂಡ ಪೊಲೀಸರು ಇವ್ರದೇ ಮತ್ತಿನ್ನೂ ಪ್ರಶ್ನೆಗಳು ಕೇಳ್ತಾರೆ ಹೊರತು ಅನ್ನಪೂರ್ಣೇಶ್ವರಿ ಮೇಲೆ ಯಾವುದೇ ಕ್ರಮ ತಗೊಳ್ಳಲ್ಲ. ಜೊತೆಗೆ ಪುರಸಭೆಯವರು ಕೂಡ ಪುರಸಭೆಯ ಮುಖ್ಯಾಧಿಕಾರಿ ರಮೇಶ್ ಅವರು ಇವರಿಗೆ 1 ಲಕ್ಷ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಇವೆಲ್ಲ ಕೂಡ ಸಾಲ್ವ್ ಮಾಡ್ಕೊಡ್ತೀನಿ ನೀವು ಇಷ್ಟು ಕೊಡಿ ಅಂತವ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇವರೆಲ್ಲ ಸೇರಿ ಪುರಸಭೆಯವರು ಮತ್ತೆ ಏನು ಇವರ ರಾಜಕೀಯ ಪ್ರಭಾವನ ಬೆಳೆಸಿ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ಬೇರೆ ಇವರು ಅನ್ನಪೂರ್ಣೇಶ್ವರಿ, ಜೊತೆಗೆ ಪುರಸಭೆ ಸದಸ್ಯ ಬೇರೆ, ಇವೆಲ್ಲ ಅಧಿಕಾರವನ್ನ ಬಳಸಿ ಇವರಿಗೆ ಇಲ್ಲ ಸಲದ ದಿನನಿತ್ಯ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತ ಮುರಳಿ ಮನೋಹರ್ ಅವರು ಮುರಳಿ ಮೋಹನ್ ಅವರು ಹೇಳಿದ್ದಾರೆ. ಆ ಮುರಳಿ ಮೋಹನ್ ಅವರು ಪರವಾನಗಿ ಪಡೆದರೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಮತ್ತೆ ಪುರಸಭೆ ಮಾಜಿ ಅಧ್ಯಕ್ಷರಾದ ಸೈಯದ್ ಮುಫಿಯಾಜ್ ಕೂಡ ಏನು ರಾಜಕಾವಲೆ ಇತ್ತು, ರಾಜಕಾವಲೆನೇ ಒತ್ತುವರಿ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇಂಥವ್ರ ಮೇಲೆ ಇವರು ಯಾವುದೇ ಕ್ರಮ ತೆಗೆದುಕೊಂಡಂತೆ ಇಲ್ಲ. ಇವರು ಬಹಳ ಪ್ರಭಾವಿಗಳು ಅಂತ ಹೇಳಿ ಒಬ್ಬ ದಲಿತರ ಮೇಲೆ ದಿನನಿತ್ಯ ಕಿರುಕುಳ ಕೊಡ್ತಕ್ಕಂಥದ್ದು ಸರಿಯಲ್ಲ. ಅದ್ರ ಜೊತೆಗೆ ಕೂಡಲೇ ಏನು ಇವರು ಅಕ್ರಮ ಕಟ್ಟಡ ಕಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ಅವರು ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು. ಮತ್ತೆ ಮುಫ್ತಿಯಾಜರ್ ಏನು ರಾಜಕಾಲುವೆ ಮೇಲೆ ಕಟ್ಟಡ ಕಟ್ಟಿದ್ದಾರೆ ಅದನ್ನು ಕೂಡ ಕಾನೂನುಬದ್ಧ ಕ್ರಮ ತಗೋಬೇಕು. ಅನುಮತಿ ಇಲ್ಲದೇನೆ ಈ ಮುರಳಿ ಮೋಹನ್ ಅವರು ಏನು ಕಟ್ಟಡ ಕಟ್ಟಿದ್ದಾರೆ ಅವರು ಕೂಡ ಅವ್ರ ಮೇಲೆ ಕೂಡ ಕ್ರಮ ತಗೊಂಡು ಅವ್ರ ಕಟ್ಟಡವನ್ನ ಸರ್ಕಾರ ವಶಕ್ಕೆ ತಗೋಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತೆ AC ಅವರು ಸ್ಥಳ ಪರಿಶೀಲನೆ ಮಾಡಿ ಇವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ನಿರಂತರವಾಗಿ ಇವ್ರಿಗೆ ಕಿರುಕುಳ ಕೊಡ್ತಾರೆ ವಿರುದ್ಧ ಮುರಳಿ ಮೋಹನ್, ಮುಫ್ತಿಯಾಜ್ ಇಂಥವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಬೃಹತ್ ಪ್ರತಿಭಟನೆಯನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ನಾವು ಏನು ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನ ಮಾಡ್ತೀವಿ ಈ ಮೂಲಕ.